ನಮಸ್ಕಾರ. ಏನಿಲ್ಲ ಗುರು, ಬರೀ ಕಮೆಂಟ್ ಬಾಕ್ಸ್ ಅಲ್ಲಿ ಬೋ ಮಗ, ಸೋ ಮಗ, ಆ ಮಗ, ಈ ಮಗ. ಓ ಕೀರ್ತಿ ಹೇಳ್ತಿರೋದ್ ಕೇಳಿಸ್ಕೊ ಕೇಳಿಸ್ಕೊ. ಲೇ ಕಿತ್ತೋಗಿರೋ ಬೇವರ್ಸಿಗಳ, ಹೋಗ ಅವ್ನು ಹೇಳೋದ್ರ ಕ್ಲೀನಾಗಿ ಕೇಳಿಸ್ಕೊಡ್ರಿ. ಅವನ್ ಹೇಳ್ತಿರೋ ಸುಳ್ಳನ್ನ ನಿಮ್ ಮುಂದೆನೆ ಬಯಲ್ ಮಾಡ್ತೀನಿ. ಅವನ ಹತ್ರ ಹೋಗ್ ಕೇಳೋ ತಾಕತ್ ನಿಮ್ಗಿದ್ಯಾ? ಹ್ಮ್ ನಿಮ್ಮಲ್ಲಿ ಯಾವನ್ಗಾದ್ರೂ ನಿಜವಾಗ್ಲೂ ತಾಕತ್ತಿದ್ರೆ ನಾನು ಇವಾಗ ಒಂದು ಪ್ರೂಫ್ ಕೊಡ್ತೀನಿ. ಅವನ್ ಕೇಳ ಅದಕ್ಕೆ ರಿಪ್ಲೈ ತಗೋ. ಅವನ್ ಹೇಳ್ತಿರೋ ಸುಳ್ಳಿಗೆ ನನ್ನ ಹತ್ರ ಪ್ರೂಫ್ ಇದೆ. ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ತಾನೆ ಒಂದ್ ಫೈಲು. ಅವನಿಗೂ ಸಿಗುತ್ತೆ, ನಿನಗೂ ಸಿಗುತ್ತೆ. ಬೇಕಿದ್ರೆ ಹೋಗ್ ನೋಡು, ಸರಿನಾ? ಆ ಹುಡುಗಿಗೆ ಒಂದಕ್ಕಿಂತ ಹೆಚ್ಚು ಜನ ಸೇರಿ ರೇಪ್ ಮಾಡಿ ಸಾಯಿಸಿದ್ದಾರೆ ಅಂತ ಇದೆ. ಆ ಕಿತ್ತೋದ್ ನನ್ ಮಗ ಕುತ್ಕೊಂಡು ಹೇಳ್ತಾವನೆ ಏನಂತ, ಅವನ್ ಬಾಯಲ್ಲೇ ಕೇಳು. ಆಮೇಲೆ ಹೋಗಿ ಅವನ್ಗೆ ನೀನ್ ಕೇಳು. ಬೇವರ್ಸಿ ಇಲ್ಲಿದೆ ನೋಡು ಪ್ರೂಫು. ಒಂದಕ್ಕಿಂತ ಹೆಚ್ಚು ಜನ ಮಾಡಿದ್ದಾರೆ ಅಂತ. ಆ ಹುಡುಗಿ ಮೇಲೆ ರೇಪೇ ಆಗಿಲ್ಲ ಅಂತ ಹೇಳ್ತಾನಲ್ಲ ಕಿತ್ತೋಗಿರೋ ಬೇವರ್ಸಿ. ಮತ್ತೆ ಅವನ್ ಬಾಯಲ್ಲೇ ಹೇಳಿರೋದು, ಕೇಳಿಸ್ಕೊಪ್ಪ. ರುದ್ರಮುನಿ ಅವರು CID ಆಫೀಸರ್ ಏನಾಗಿದ್ರು, ಇನ್ಚಾರ್ಜ್ ಆಗಿದ್ರು, COD ಐಒ ಆಗಿದ್ರು ರುದ್ರಮುನಿ ಅವರು, DYSP. ಅವರು ಸೌಜನ್ಯಾಳ ತಾಯಿಗೆ, ಕುಸುಮಾವತಿ ಅವರಿಗೆ ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ, ನಿನ್ನ ಮಗಳು ಪವಿತ್ರವಾಗಿ ಸತ್ತಿದ್ದಾಳಮ್ಮ, ನಿನ್ನ ಮಗಳ ಮೇಲೆ ಅತ್ಯಾಚಾರ ಆಗಿಲ್ಲ. ಕರೆಕ್ಟ್, ಪವಿತ್ರವಾಗಿ ಸತ್ತಿದ್ದಾಳೆ. ಮೆಡಿಕಲ್ ರಿಪೋರ್ಟ್ ಇವತ್ತು. ಮೆಡಿಕಲ್ ರಿಪೋರ್ಟ್ ನಾನು ಹೇಳ್ತಾ ಇರೋದು ಇದು FSL ಇಂದ ಬಂದವರದೇ ಮೆಡಿಕಲ್ ರಿಪೋರ್ಟ್. ಖಂಡಿತ ನಾನು ಯಾವುದನ್ನು ಇಲ್ಲಿ ಇದಲ್ಲ. ಆಮೇಲೆ ಇದು CBI ವೆರಿಫೈಡ್, COD ವೆರಿಫೈಡ್, ಪೊಲೀಸ್ ಡಿಪಾರ್ಟ್ಮೆಂಟ್ ವೆರಿಫೈಡ್ ಆ್ಯಂಡ್ ಕೋರ್ಟ್ ವೆರಿಫೈಡ್, ಕೋರ್ಟ್ ಸೆಟ್ ವಿತ್ ವೆರಿಫೈಡ್, ಎವ್ರಿಥಿಂಗ್ ಈಸ್ ವೆರಿಫೈಡ್. ನಾನು ಇದನ್ನೇನು ತಿರ್ಚಿದ್ದಾರೆ ಮಾಡಿದ್ದಾರೆ ಅದಕ್ಕೆಲ್ಲ ನಾನು ಹೋಗಲ್ಲ. ನಾನು ವೆರಿಫೈಡ್ ಆನ್ ಲೀಗಲ್ ಪೇಪರ್, ಲೀಗಲ್ ನೋಟ್ ಆನ್ ಲೀಗಲ್ ಪೇಪರ್ಸ್ ಐ ಆಮ್ ಸೇಯಿಂಗ್ ದಿಸ್. ಕರೆಕ್ಟ್. ಆಕೆಗೆ ಅತ್ಯಾಚಾರವೇ ಆಗಿಲ್ಲ. ಅತ್ಯಾಚಾರ ಆಗಿಲ್ಲ ಅನ್ ಸೆನ್ಸ್ ಇಂಟರ್ಕೋರ್ಸ್ ಆಗಿಲ್ಲ. ಕರೆಕ್ಟ್. ಯಾಕಂದರೆ ತುಂಬ ಸ್ಪಷ್ಟವಾದ ಮೆಡಿಕಲ್ ರಿಪೋರ್ಟ್ನಲ್ಲಿ ಫಿಮೋಸಿಸ್ ಅನ್ನುವ ಕಾಯಿಲೆಯನ್ನು ಸಂತೋಷ್ ರಾವ್ ಹೊಂದಿದ್ದ. ಫಿಮೋಸಿಸ್ ಅಂದರೆ ಅವನ ಶಿಶ್ನದ ಮುಂದಿನ ಚರ್ಮ ಹಿಂದೆ ಬರುವುದಿಲ್ಲ. ಅಪ್ಪಿ ತಪ್ಪಿ ಅವನೆಲ್ಲಾದರೂ ಸಂಭೋಗಕ್ಕೆ ಪ್ರಯತ್ನಿಸಿದರೆ ಅವನಿಗೆ ಗಾಯಗಳಾಗುವ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಅವನು ಮೃಗೀಯ ವರ್ತನೆಯನ್ನು ಮಾಡಿ ಅವಳನ್ನು ಅತ್ಯಾಚಾರ ಅಂದರೆ ಸಂಭೋಗ ಮಾಡದೆ ಅವಳನ್ನು ಕೊಲೆ ಮಾಡಿದ. ಕರೆಕ್ಟ್. ಇದು ವರದಿ ಅಲ್ವಾ? ಕರೆಕ್ಟ್. ಅವರಮ್ಮ ಒಂದು ವಾರದ ಕೆಳಗಡೆ ಒಬ್ಬ ಯೂಟ್ಯೂಬರ್ ಜೊತೆ ಮಾತಾಡಬೇಕಾದ್ರೆ ಹೇಳ್ತಾರೆ, ನನ್ನ ಮಗಳಿಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ. ಒಂದು ತಾಯಿ ತನ್ನ ಮಗಳಿಗೆ ಅತ್ಯಾಚಾರ ಆದರೆ ಅದನ್ನು ಮುಚ್ಚಿಡುವ, ಬಚ್ಚಿಡುವ ಪ್ರಯತ್ನವನ್ನು ಮಾಡುವ ಈ ಜಗತ್ತಲ್ಲಿ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಬೇಕಾದ್ರೆ ನಮಗನ್ಸಲ್ವಾ? ಎಂಥ ತಾಯಿ ಮರ ಐತಿ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ? ಓಕೆ. ವೈದ್ಯಕೀಯ ವರದಿಯ ಮೇಲೆ ಬೆಲೆ ಇಲ್ಲ, ಕಾನೂನು ಹೇಳಿದ್ದನ್ನು ನಂಬಲ್ಲ, ಘನನ್ಯಾಯಾಲಯ ಹೇಳಿದ್ದನ್ನು ನಂಬಲ್ಲ, ನಿಮ್ಮ ಕಲ್ಪನೆಯೇ ಸತ್ಯ ಎಂದು ನಂಬಿ ನಿಮ್ಮ ಮಗಳನ್ನು ಪಾಪ ಎಲ್ಲೋ ನಾನು ಪವಿತ್ರವಾಗಿ ಸತ್ಯ ಅಂತ ಸ್ವರ್ಗದಲ್ಲಿರೋ ಒಂದು ಹೆಣ್ಣುಮಗುಗೆ ಅವಳಿಗೆ ಅವರ ತಾಯಿನೇ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಯಿತು ಅಂತಂದರೆ ಆ ಹೆಣ್ಣುಮಗು ನೊಂದುಕೊಳ್ಳಲ್ವೇ? ನೋಡಿದ್ರಲ್ಲಪ್ಪ ನಿಮ್ಮ ಕೀರ್ತಿಯ ಬಂಡವಾಳನ. ಒಂದು ಹುಡುಗಿಗೆ ಅತ್ಯಾಚಾರ ಆದ್ರೆ ಅದನ್ನ ಮುಚ್ಚಿಕ್ಬೇಕಂತೆ, ಬಚ್ಚಿಕ್ಬೇಕಂತೆ. ಅವಾಗಿತ್ತೇನೋ, ಇವಾಗೆಲ್ಲ ರೋಡಲ್ಲಿ ಇಳಿದ್ ನ್ಯಾಯ ಕೇಳ್ತೀವಿ. ನಿಂತರ ಕಿತ್ತೋದ್ ನನ್ನ ಮಕ್ಕಳೇ ಅದನ್ನ ಮುಚ್ಚಿಕ್ಕೋದು, ಬಚ್ಚಿಕ್ಕೋದು, ಪೇಮೆಂಟ್ ತಗೊಂಡು ಒಳಗಡೆ ಇರೋದು. ಇಲ್ಲ, ನಾನು ಇವನ್ಗೆ ಫಸ್ಟ್ ರೆಸ್ಪೆಕ್ಟ್ ಕೊಡ್ತಾ ಇದ್ದೆ, ಇಲ್ಲ ಅಂತಲ್ಲ. ಇವನು ಕೂಡ ಪವರ್ ಟಿವಿ ಅಂತರನೇ ಈಸ್ಕೊಂಡು ಇವಾಗ ಹೆಂಗಾಗಿದ್ದಾನೆ ಅಂದ್ರೆ ನಿಮ್ಮರನ್ನ ಮುಟ್ಟಾಟ್ರು ಮಾಡ್ಬೇಕು ಅಂತ ಅನ್ಕೊಬಿಟ್ಟವನೆ. ಏನ್ ನಾನು ನೋಡ್ತಾ ಇದ್ದೀನಿ, ಕೀರ್ತಿಗೆ ಜೈ, ಕೀರ್ತಿಗೆ ಅದು, ಕೀರ್ತಿಗೆ ಇದು. ಕೀರ್ತಿ ಅಲ್ಲ ಅದು. ಇದನ್ನ ಹೋಗಿ ನಿಮ್ಮ ಕೀರ್ತಿಗೆ ಕೇಳಿ. ನೋಡಪ್ಪ, ಡಾಕ್ಟರ್ ಸರ್ಟಿಫಿಕೇಟ್ ಆಗಿರೋದು ಇದ್ರಲ್ಲೇ ಐತೆ ಕ್ಲೀನ್ ಆಗಿ, ಒಂದಕ್ಕಿಂತ ಹೆಚ್ಚು ಅಂತ. ಒಂದಕ್ಕಿಂತ ಹೆಚ್ಚು ಅಂದ್ರೆ ಇವನು ಸಾಯಿಸಿದ್ಮೇಲೆ ಯಾರೋ ಬೇರೆಯವ್ರು ಇನ್ನೊಂದು ಇಬ್ರು ಜನ ಮಾಡ್ಬಿಟ್ರ. ಇವನು ಪ್ರಕಾರ ಅಲ್ಲಿ ರೇಪೇ ಆಗಿಲ್ಲ, ಅಲ್ಲಿ ಏನೂ ಆಗಿಲ್ಲ ಅಲ್ವಾ? ಲೇ ಕೀರ್ತಿ, ಸ್ವಲ್ಪ ಹೇಳ್ತಿಲ್ವಾ, ನನಗೂ ಈ ಪದಗಳನ್ನ ತುಂಬಾ ಈಸಿಯಾಗಿ ಬಳಸ್ತೀನಿ. ಬೋ ಮಗ, ಸು ಮಗ, ಆ ಮಗ, ಈ ಮಗ ಅಲ್ಲ. ಆದ್ರೆ ಬೇಡ. ನೀನ್ ಜನರಿಗೆಲ್ಲ ಮಾಡ್ತಿದ್ದ ಮುಟ್ಟಾಟ್ರನ್ನ ಎಲ್ರೂ ಮಾಡಕ್ ಆಗಲ್ಲ.
ನಿಮ್ಗೆಲ್ಲ ನಾನು ಹೇಳ್ತಾ ಇದೀನಿ, ಯಾರು ಕೀರ್ತಿಗೆ ಜೈ ಕೀರ್ತಿ 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 ಅಂತ ತಿಳ್ಕೊಂಡಿದ್ದೀರೋ ಅವ್ನು ವಿಡಿಯೋ ನೋಡು ಅಂತೀರೋ, ಅವ್ನು ವಿಡಿಯೋದ ಮಾಡ್ತಿರೋದೆಲ್ಲ ಬರೀ ಸುಳ್ಳುಗಳೇ, ಸರಿನಾ? ಯಾಕಂದ್ರೆ ಯಾರು ಹೋಗಿ ಚೆಕ್ ಮಾಡಲ್ಲ ಅಂತ. ಹೋಗಿ ಚೆಕ್ ಮಾಡ್ರಿ, ಹೋಗಿ ಚೆಕ್ ಮಾಡ್ರಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ವಾ ಇದನ್ನ ಫೋಟೋ ತಕೊಂಡು ಮೆಟ್ಟಿಟ್ಕೊಂಡು ಹೊಡದ್ ಕೇಳ್ರಿ ಏನಿದು ಅಂತ. ಅದ್ರ ಕ್ಲೀನ್ ಆಗಿ ಲಾಸ್ಟ್ ಟೈಮ್ ಮೆನ್ಷನ್ ಮಾಡಿದ ನೋಡಿ, ಗ್ಯಾಂಗ್ ರೇಪೇ ಆಗಿದೆ, ಇಬ್ರು ಮಾಡೋದು ಅದು ಗ್ಯಾಂಗ್ ರೇಪೆ ಅಂತ, ಓಕೆನಾ? ಒಂದಕ್ಕಿಂತ ಹೆಚ್ಚು ಕುತ್ಕೊಂಡು ಇಲ್ಲಿ ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡೋದಲ್ಲ. ಆ ಕಕ್ಕ ತಿಂತಿರೋನ್ಗೆ ಹೋಗಿ ಕೇಳು ಏನಿದು ಅಂದ್ಬಿಟ್ಟು.